ಇದೇ ಥರ ಕೃಷ್ಣದೇವರಾಯ ಕೂಡ ಹೋಗಿರಬಹುದು. ಬ್ಯೂಟಿಫುಲ್. ಇದೆಲ್ಲ ರೂಯಿನ್ಸ್, ಅದು ಡಿಸ್ಕವರ್ ಮಾಡಿದ್ದಾರೆ. ಅವ್ರು ಮಾಡೋದಕ್ಕೆ ಮುಂಚೆ ಇದೆಲ್ಲ ಮಣ್ಣಲ್ಲಿ ಮುಚ್ಚೋಗಿತ್ತು. ಇಲ್ಲಿಂದ ಮಹಾನವಮಿ ದಿಬ್ಬ ಕಾಣಿಸ್ತಾ ಇದೆ. ಸೊ ನಾವಿವಾಗ ಏನು ಪ್ಲೇಸ್ ಹೋಗ್ತಾ ಇದ್ದೀವಿ, ಇಲ್ಲೇ ಇದು ಸೀಕ್ರೆಟ್ ಸ್ಪಾಟ್. ಅವ್ರಿಗೇನಾದರೂ ಸೀಕ್ರೆಟ್ ಹೇಳಬೇಕಂದ್ರೆ, ಏನಾದರೂ ಗುಟ್ಟಾಗಿ ಮಾತಾಡ್ಕೋಬೇಕಂದ್ರೆ ಈ ಪ್ಲೇಸ್ನ ಯೂಸ್ ಮಾಡ್ಕೋತಾಯಿದ್ರು. ಇಲ್ಲೂ ಕೂಡ ಒಳಗಡೆ ಹೋಗ್ಬೋದು. ಸೀಕ್ರೆಟ್ ಸ್ಪಾಟ್. ಸುತ್ತಾಡ್ಕೊಂಡು ಸೊ ಅಲ್ಲಿ ಬೆಳಕಿದೆ, ಇಲ್ಲಿ ಪೂರ್ತಿ ಕತ್ಲೆ. ಇದನ್ನು ಡಿಸೈನ್ ಮಾಡಿರೋದೇ ಆ ಥರ ಡಿಸೈನ್ ಮಾಡಿದ್ದಾರೆ, ಕತ್ಲೆ ಇರಬೇಕಂತ. ಕುದುರೆ ಮತ್ತು ಆನೆ ಎರಡೂ ಅವ್ರಿಗೆ ಇಂಟರ್ ಕಾಂಟಿನೆಂಟಲ್ ಬಲಿಸ್ಟಿಕ್ ಮಿಸೈಲ್ ಇದ್ದಂಗೆ. ನಾವು ಬೆಂಗಳೂರಲ್ಲಿ ಎಷ್ಟೊಂದು ಬಸವನಗುಡಿ ಸ್ವಿಮ್ಮಿಂಗ್ ಪೂಲು, ಜಯನಗರ ಸ್ವಿಮ್ಮಿಂಗ್ ಪೂಲ್ ಅಂತ ಇಟ್ಕೊಂಡಿದ್ದೀವಿ. ಇಲ್ಲೂ ಕೂಡ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಇದೆ. ನೋಡೋಣ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ. ಹಲೋ, ನಾವಿವಾಗ ಹಂಪಿಯಲ್ಲಿರೋ ರಾಜ ಸಭಾಂಗಣ ಹತ್ರ ಇದ್ದೀವಿ. ಇಲ್ಲಿ ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ರಾಜ ಕೂತ್ಕೊಂಡು ಈ ಮಹಾನವಮಿ ಹಬ್ಬ ಮತ್ತು ಏನೇ ಕಾರ್ಯಕ್ರಮಗಳಾದಾಗ ರಾಜ ಕೂತ್ಕೊತಾ ಇದ್ದಂಥ ಪ್ಲೇಸ್ ಇದು. ಬನ್ನಿ ನೋಡೋಣ ಹೇಗಿದೆ, ರಾಜ ಹೇಗೆ ಇದನ್ನೆಲ್ಲ ನೋಡ್ತಾ ಇದ್ದ ಅಂತ. ಲೆಟ್ಸ್ ಗೋ. ಸೊ ಇದೇ ರಾಜ ಸಭಾಂಗಣ. ನಾವಿಲ್ಲಿ ಹತ್ತಿ ಮೇಲೆ ಹೋಗ್ಬೋದು. ಇದೇ ಥರ ಕೃಷ್ಣದೇವರಾಯ ಕೂಡ ಹೋಗಿರಬಹುದು. ಬ್ಯೂಟಿಫುಲ್. ಸೊ ಇಲ್ಲಿ ರಾಜ ಇಲ್ಲಿ ನೋಡ್ಬೋದು ಎಷ್ಟೊಂದು ಮರಗಳು ಇಡೋದಕ್ಕೆ ಕೂಡ ಪ್ಲೇಸ್ಗಳಿದೆ ಎಲ್ಲ ಕಡೆ. ಮೋಸ್ಟ್ಲಿ ಇದ್ರ ಮೇಲೆ ಒಂದು ಫ್ಲೋರ್ ಥರ ಏನೋ ಮಾಡಿದ್ದಾರೆ ಅನಿಸುತ್ತೆ. ಅದೆಲ್ಲ ಈಗ ಹೊಲ್ಟೋಗಿದೆ, ಬಿದ್ದೋಗಿದೆ ಅಥವಾ ಕೆಡವಿದ್ದಾರೆ, ಏನೋ ಆಗಿದೆ. ಒಟ್ಟಿನಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ರಾಜ ಕೂತ್ಕೊಂಡು ಮಹಾನವಮಿ ಹಬ್ಬ ಆದಾಗ ಮತ್ತು ಯಾವುದೇ ರೀತಿ ಕಾರ್ಯಕ್ರಮ ಇದ್ದಾಗ ಈ ಪ್ಲೇಸಲ್ಲಿ ರಾಜ ಕೂತ್ಕೋತಾ ಇದ್ದಿದ್ದು. ಇದನ್ನು ವೀಕ್ಷಣೆ ಮಾಡ್ತಾಯಿದ್ರು, ಏನೇನೆಲ್ಲ ಆಗ್ತಾಯಿದೆ, ಏನೇನೆಲ್ಲ ಆಗಬೇಕಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವು ಮುಂದೆ ಏನು ನೋಡ್ತಾ ಇದ್ದೀವಿ ಅದೇ ಮಹಾನವಮಿ ದಿಬ್ಬ. ಅಲ್ಲೇ ಈ ದಸರಾದ 9 ದಿನಗಳ ಪ್ರೊಸೆಷನ್ ನಡೀತಾ ಇದ್ದಿದ್ದು. ಮತ್ತು ಈ ದಸರಾನ ಮೈಸೂರು ರಾಜರು ವಿಜಯನಗರದ ಅರಸರು ಏನಕ್ಕೆ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರಂದರೆ, ಅದು ದೊಡ್ಡ ಹಬ್ಬ ಕೂಡ ಹೌದು. ಮತ್ತು ಈ ದಸರಾ 9 ದಿನದ ಹಬ್ಬ ಆದಾಗ ಎಲ್ಲ 200 ಜನ ಸಾಮಂತರು, ಇವ್ರಿಗೇನು ಸಾಮಂತರು ಇರ್ತಾರೆ, ಇವ್ರ ಹಳ್ಳಿಯಲ್ಲಿ ಲೋಕಲ್ ನಾಯಕರು ಆ ಥರ ಎಲ್ಲ ರಾಜರು ಇರ್ತಾರೆ, ಅವರೆಲ್ಲ ಇದಕ್ಕೆ ಬರ್ತಾಯಿದ್ರು ದಸರಾ ಹಬ್ಬಕ್ಕೆ. ಮತ್ತು ಅವರು ಬಂದಾಗ 10ನೇ ದಿನ ಕಪ್ಪ ಕಾಣಿಕೆ ಕೊಡೋದು. ಸೊ ಅದಕ್ಕೋಸ್ಕರ 9 ದಿನ ದೊಡ್ಡ ಫೆಸ್ಟಿವಲ್ ಆದಮೇಲೆ 10 ದಿನ ಅವ್ರೇನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ಅವ್ರು ಹೋಗ್ತಾಯಿದ್ರು. ಅದಕ್ಕೋಸ್ಕರ ಇದು ಒಂಥರ ಹಬ್ಬ ಕೂಡ ಹೌದು, ಟ್ಯಾಕ್ಸ್ ಕಲೆಕ್ಷನ್ ಕೂಡ ಹೌದು, ಎರಡು 2 in 1. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೇ ಬಿ ಅಲ್ಲಿ ಒಂದು ಟವರ್ ಇದೆಯಲ್ಲ, ಅದ್ರ ಮೇಲೆ ಹತ್ತಿ ಇಲ್ಲಿಗೆ ಬರೋದಕ್ಕೆ ಇರ್ತು ಅನಿಸುತ್ತೆ. ಇದೆಲ್ಲ ಹೊರಟೋಗಿದೆ ಇವಾಗ, ಇಲ್ಲಿ ಏನೂ ಇಲ್ಲ. ನಾವು ಕೆಳಗಡೆ ಇಳಿಯೋಣ, ಕೆಳಗಡೆ ಹಿಡಿದು ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡಿ, ಈ ಗೋಡೆ ಇಷ್ಟು 800 ವರ್ಷ ಆದರೂ ಏನೂ ಆಗದಂಗೆ ಇನ್ನೂ ಹಂಗೆ ಇದೆ. ಅಷ್ಟು ಈಸಿಯಾಗಿ ಬೀಳ್ಸೋಕ್ಕಾಗಲ್ಲ, ಇದು ತುಂಬ ಗಟ್ಟಿಯಾಗಿದೆ ಅದು ಗೋಡೆ. ಆ ಥರ ಕಟ್ಟಿದ್ದಾರೆ. ಇದೆಲ್ಲ ರೂಯಿನ್ಸ್, ಅದು ಡಿಸ್ಕವರ್ ಮಾಡಿದ್ದಾರೆ. ಅವ್ರು ಮಾಡೋದಕ್ಕೆ ಮುಂಚೆ ಇದೆಲ್ಲ ಮಣ್ಣಲ್ಲಿ ಮುಚ್ಚೋಗಿತ್ತು. ಯಾಕೆಂದರೆ ಒಂದ್ಸಲಿ ಕೊಲ್ಯಾಪ್ಸ್ ಆದಮೇಲೆ ಇಲ್ಲಿ ಯಾರೂ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಹಾಳು ಮಾಡಿಬಿಟ್ಟು ಅವ್ರು ಬಹುಮನಿ ಸುಲ್ತಾನಲ್ಲಿ ಹೊರಟೋಗ್ಬಿಟ್ರು, ಬಿಜಾಪುರ ಮತ್ತು ಗುಲ್ಬರ್ಗ ಕಡೆ. ಅವ್ರು ಇಲ್ಲಿ ಇರಲಿಲ್ಲ. ಅದಾದಮೇಲೆ ಹಾಳಾಗಿ ಹೋಯ್ತು. ಮಳೆಗಳು, ಗಾಳಿಗಳು ಮತ್ತು ಯಾರು ಕೇರ್ ಮಾಡೋರಿಲ್ಲ, ಅದರಿಂದಾಗಿ ಹಾಳಾಗೋಗಿದೆ ಎಲ್ಲ ಪೂರ್ತಿ.
ಇಲ್ಲಿಂದ ಮಹಾನವಮಿ ದಿಬ್ಬ ಕಾಣಿಸ್ತಾ ಇದೆ, ಎಷ್ಟು ಹೈಟಲ್ಲಿದೆ. ಸೊ ನಾವಿವಾಗ ಏನು ಪ್ಲೇಸ್ ಹೋಗ್ತಾ ಇದ್ದೀವಿ, ಇಲ್ಲೇ ಇದು ಸೀಕ್ರೆಟ್ ಸ್ಪಾಟ್. ಅವ್ರಿಗೇನಾದರೂ ಸೀಕ್ರೆಟ್ ಹೇಳಬೇಕಂದ್ರೆ, ಏನಾದರೂ ಗುಟ್ಟಾಗಿ ಮಾತಾಡ್ಕೋಬೇಕಂದ್ರೆ ಈ ಪ್ಲೇಸ್ನ ಯೂಸ್ ಮಾಡ್ಕೋತಾ ಇದ್ರು. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ತುಂಬ ಸ್ಟೀಪ್ ಆಗಿದೆ. ఇది క్లాస్ కేనో ఇది నల్ల అంటే నల్లబండ క్లాస్ క్లాషా వెయిట్ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಕತ್ತಲು, ಪೂರ್ತಿ ಕತ್ತಲು, ಮತ್ತು ಕಪ್ಪು ಕಲ್ಲು ಯೂಸ್ ಮಾಡಿದ್ದಾರೆ. ಈ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲೂ ಕೂಡ ಒಂದು ಸ್ಪೇಸ್ ಇದೆ, ಇಲ್ಲೂ ಕೂಡ ನಾವು ಒಳಗಡೆ ಹೋಗ್ಬೋದು. ಇಲ್ಲೂ ಕೂಡ ಒಳಗಡೆ ಹೋಗ್ಬೋದು. ಸೀಕ್ರೆಟ್ ಸ್ಪಾಟ್. ಸುತ್ತಾಡ್ಕೊಂಡು ಸೊ ಅಲ್ಲಿ ಬೆಳಕಿದೆ, ಇಲ್ಲಿ ಪೂರ್ತಿ ಕತ್ಲೆ. ಇದನ್ನು ಡಿಸೈನ್ ಮಾಡಿರೋದೇ ಆ ಥರ ಡಿಸೈನ್ ಮಾಡಿದ್ದಾರೆ, ಕತ್ಲೆ ಇರಬೇಕಂತ. ಸೊ ಇಲ್ಲೂ ಕೂಡ ಕಡಪ ಕಲ್ಲು ಹಾಕಿದ್ದಾರೆ, ಅದು ಬಿದ್ದೋಗ್ಬಿಟ್ಟಿದೆ. ಇವಾಗ ಏನೂ ಇಲ್ಲ. ಇಲ್ಲ ಸೀಕ್ರೆಟ್ ಮೀಟಿಂಗ್ ಮಾಡ್ಕೋತಾ ಇದ್ರು ಅನ್ಸುತ್ತೆ ಅವಾಗೆಲ್ಲ. ಬ್ಯೂಟಿಫುಲ್. ಇದು ಬಿದ್ದೋಗಿದೆ, ಇವಾಗ ಬಿದ್ದೋಗಿದೆ. ಇಲ್ಲೂ ಕೂಡ ಇತ್ತು ಅನ್ಸುತ್ತೆ, ತುಂಬ ವರ್ಷಗಳ ಕಾಲ ಇದೆ. ಆದರೆ ಮೇ ಬಿ ಕೆಡವಿರ್ಬೋದು, ಹೊಡೆದು ಹಾಕಿರ್ಬೋದು, ಬಿದ್ದು ಹೋಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಇದನ್ನು ಕೊಟ್ಬಿಟ್ಟು ನಿಲ್ಲಿಸ್ಕೊಂಡಿದ್ದಾರೆ, ಹಾಳಾಗಬಾರ್ದು ಏನು ಮಿಕ್ಕಿದ್ದಿಲ್ಲ ಅಂತ. ಇಲ್ಲಿ ಏನೇನೆಲ್ಲ ಸೀಕ್ರೆಟು ಇಲ್ಲಿ ವಿಷಯಗಳು ನಡೆದಿರ್ಬೋದು. ಒಂದು ದೇಶನೇ ಉಳಿಸುವಂಥದ್ದು ಎಲ್ಲ ಥರದ ಮಾತುಕತೆ ಇಲ್ಲಿ ಆಗಿರಬಹುದು. ಲೆಟ್ಸ್ ಗೋ. ಇದು ಮೋಸ್ಟ್ಲಿ ಅವಾಗಿನ ಕಾಲದಂತೂ ತುಂಬ ಕಗ್ಗತ್ತಲೇ ಆಗಿತ್ತು ಅನಿಸುತ್ತೆ. ಅಲ್ಲಿ ಏನು ಆದ್ರೂ ಯಾರಿಗೂ ಗೊತ್ತಾಗಬಾರ್ದು ಏನಾಗ್ತಾ ಇದೆ ಅಂತ. ಮತ್ತು ಅಪ್ಪಿತಪ್ಪಿ ಕೂಡ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ನಾನು ಲೈಟ್ ಆಫ್ ಮಾಡ್ತೀನಿ, ಡನ್. ಏನು ಗೊತ್ತಾಗೋದಿಲ್ಲ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದು. ಬ್ಯೂಟಿಫುಲ್. ಸೊ ಇಲ್ಲಿ ಕೂಡ ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಈ ಕಡೆ ಬರಬೇಕು. ಫುಲ್ ಕನ್ಫ್ಯೂಸ್ ಆಗಬೇಕು. ಅವ್ರು ಬಂದರೂ ಕೂಡ ಎಲ್ಲರಿಗೂ ಕನ್ಫ್ಯೂಸ್ ಆಗಬೇಕು. ಇಲ್ಲಿ ಆ ಥರ ಮಾಡಿಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗೋದು. ಇಲ್ಲಿ ಮುಚ್ಚಿದ್ದಾರೆ ಇಲ್ಲಿ ಅನಿಸುತ್ತೆ. ಹೋಗೋಣ. ಇಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಟೀಪ್ ಆಗಿದೆ ಈ ಕಲ್ಲುಗಳಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಈವ್ನಿಂಗ್ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಗೋಲ್ಡನ್ ಬ್ರೌನ್ ಕಲರಲ್ಲಿ ಫೋಟೋಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಮುಂದೆ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಮಾತ್ರ ಕುದುರೆ ಸಾಲುಗಳು ಉಳ್ಕೊಂಡಿದೆ. ಕುದುರೆ ಮತ್ತು ಆನೆ
ಎರಡು ಅವ್ರಿಗೆ ಇಂಟರ್ ಕಾಂಟಿನೆಂಟಲ್ ಬಲಿಸ್ಟಿಕ್ ಮಿಸೈಲ್ ಇದ್ದಂಗೆ. ಇಲ್ಲಿ ಲೈನ್ಗಳು ಮಾತ್ರ ಉಳ್ಕೊಂಡಿದೆ ಇವಾಗ. ಇದನ್ನೆಲ್ಲ ಆಚೆಯಿಂದ ತೊಗೊಂಡು ಬಂದು ಇಟ್ಟಿದ್ದಾರೆ ಇವಾಗ. ಇದೆಲ್ಲ ಇಲ್ಲಿದೆಲ್ಲ ಮೋಸ್ಟ್ಲಿ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತ. ಇಲ್ಲೇನಿದೆ? ಇಲ್ಲೇನಾದರೂ ಸೀಕ್ರೆಟ್ ಸ್ಪಾಟ್ ಏನಾದರೂ ಇದೆಯಾ? ಇಲ್ಲಿ ಮೇ ಬಿ ನೀರು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಪ್ಲೇಸ್ ಇದೆ ಅನಿಸುತ್ತೆ. ಇದು ಒಂದು ನೀರಿಗೋಸ್ಕರನೇ ಮಾಡ್ಕೊಂಡಿರೋ ಥರನೇ ಇದೆ ಇದು ಪ್ಲೇಸು, ಕಲ್ಯಾಣಿ ಥರ. ಇಲ್ಲಿ ನೋಡಿ, ಇದು ಕಮಲಾಪುರ ಕೆರೆಯಿಂದ ಆಲ್ಮೋಸ್ಟ್ ಅಲ್ಲಿಂದ ಹಿಡಿದು ಅಂದರೆ ಇನ್ನೂ ಮುಂದೆ ಇದೆ. ಇಲ್ಲಿ ಕೂಡ ನೋಡ್ಬೋದು ಯಾವ ಥರ ನೀರು ತೊಗೊಂಡು ಬರ್ತಾಯಿದ್ರು. ಇಲ್ಲಿ ಎಲ್ಲ ಕಡೆ ನೀರಿಗೆ ಕನೆಕ್ಟಿವಿಟಿ ಇದೆ. ಇವಾಗ ಅದನ್ನು ಮುಚ್ಚಿದ್ದಾರೆ. ನೀರು ಅವಶ್ಯಕತೆ ಇಲ್ಲ ಇಲ್ಲಿ. ಇವಾಗ ಮುಚ್ಚಿದ್ದಾರೆ ಇದನ್ನು, ಅಂದರೆ ಆ್ಯಕ್ಟಿವ್ ಆಗಿದೆ ಅದು. ನೋಡಿ, ಇಲ್ಲೆಲ್ಲ ಬರೀ ರೂಯಿನ್ಸ್ ಉಳ್ಕೊಂಡಿದೆ ಈಗ. ಇಲ್ಲಿ ಅರ್ಧ ದಕ್ಷಿಣ ಭಾರತನೇ ಆಳ್ತಾ ಇದ್ದಿದ್ದು. ಏನೇನೆಲ್ಲ ಡಿಸಿಷನ್ಸ್ ತೊಗೊಂಡಿದ್ದಾರೆ. ಈ ಪ್ಲೇಸು ಪವರ್ ಸೆಂಟರ್ ಆಗಿತ್ತು ಮೊದಲು. ಇದನ್ನು ಯಾವ ರೀತಿ ಹೊಡೆದಾಕಿರ್ಬೋದು. ನಾವು ಮುಂದೆ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಎಷ್ಟು ದೊಡ್ಡ ಕನಾಲ್ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿಂದ ಕಮಲಾಪುರ ಕೆರೆಯಿಂದ ಇಲ್ಲಿಗೆ ನೀರು ತೊಗೊಂಡು ಬರ್ತಾಯಿದ್ರು. ಸೊ ಇನ್ನೂ ಅದು ಇಳ್ಕೊಂಡಿದೆ. ಇದನ್ನೇನು ಹಾಳು ಮಾಡಿಲ್ಲ ಅವರು. ಮತ್ತು ಇಲ್ಲಿ ಪುಷ್ಕರಣಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿಂದ ನೀರು ಬಂದು ಅಲ್ಲಿಂದ ಒಳಗಡೆ ನೀರು ತೊಗೊಂಡು ಬಂದು ಇಲ್ಲಿಗೆ ಹಾಕ್ತಾಯಿದ್ರು, ಅಂದರೆ ಬೀಳ್ತಾ ಇತ್ತು ಅನಿಸುತ್ತೆ. ಇದನ್ನೆಲ್ಲ ಮೇ ಬಿ ಆಮೇಲೆ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಆ್ಯಡ್ ಮಾಡ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ನಾವು ಬೆಂಗಳೂರಲ್ಲಿ ಎಷ್ಟೊಂದು ಬಸವನಗುಡಿ ಸ್ವಿಮ್ಮಿಂಗ್ ಪೂಲು, ಜಯನಗರ ಸ್ವಿಮ್ಮಿಂಗ್ ಪೂಲ್ ಅಂತ ಇಟ್ಕೊಂಡಿದ್ದೀವಿ. ಇಲ್ಲೂ ಕೂಡ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಇದೆ. ನೋಡೋಣ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ. ಮುಂದೆ ಹೋಗೋಣ, ನೋಡೋಣ ಹೇಗಿದೆ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲು ವಿಜಯನಗರ ಟೈಮ್ಸ್ ಕಾಲದಲ್ಲಿ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್. ಬೆಂಗಳೂರಲ್ಲಿ ಆಬ್ವಿಯಸ್ಲಿ ಇಷ್ಟು ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ಗಿಂತ ದೊಡ್ಡದಾಗಿದೆ ಇದು ಸ್ವಿಮ್ಮಿಂಗ್ ಪೂಲ್. ಎಷ್ಟು ದೊಡ್ಡದಾಗಿ ಅವರು ಸೊ ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ, ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ. ಇದು ನೋಡಿದಾಗ ಎಷ್ಟು ಲ್ಯಾವಿಶಾಗಿ ಅವರು ಜೀವನ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಅಂತ ಇವ್ರು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಪಬ್ಲಿಕ್ ಬರ್ತಾಯಿದ್ರು ಅಥವಾ ರಾಜನಿಗೆ ಹತ್ತಿರ ಇದ್ದವರೆಲ್ಲ ಬರ್ತಾಯಿದ್ರು ಗೊತ್ತಿಲ್ಲ. ಆದರೆ ಎಷ್ಟು ಲ್ಯಾವಿಶ್ ಆಗಿದೆ ಇದು, ಎಷ್ಟು ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್. ನಾವಿಲ್ಲಿ ಲೆಕ್ಕ ಹಾಕೋದ್ರೆ ಎಷ್ಟು ಕಾಲಿಡ್ಬೋದು, 3, 90. ಸೊ ಆಲ್ಮೋಸ್ಟ್ 90 ಹೆಜ್ಜೆಗಳು ಇಟ್ಟು ನಡ್ಕೊಂಡು ಬರ್ಬೋದು, ಅಷ್ಟು ದೂರ ಇದೆ ಇದು. ಬ್ಯೂಟಿಫುಲ್. ಇಲ್ಲಿ ನೋಡಿ ಒಂದು 12 ಅಡಿ ಅಲ್ಲ, ಒಂದು 20 ಅಡಿಗಿಂತ ಜಾಸ್ತಿ ಇದೆ ಇದು. ಒಂದು 20 ಅಡಿಗಿಂತ ಜಾಸ್ತಿ ಹೈಟ್ ಇದೆ ಈ ಸ್ವಿಮ್ಮಿಂಗ್ ಪೂಲ್.
ಬ್ಯೂಟಿಫುಲ್. ಮತ್ತು ನೀರು ಇವಾಗ ನೀರು ನಿಂತಿಲ್ಲ, ಮಳೆಗಾಲ ಇದ್ರೂ ಇಲ್ಲಿ ನೀರು ಯಾಕೆ ನಿಂತ್ಕೊಳ್ಳೋದಿಲ್ಲ ಅಂದರೆ ಯಾವ ಥರ ವ್ಯಾಕ್ಯೂಮ್ ಸಿಸ್ಟಮ್ ಮಾಡಿದ್ದಾರೆ. ಜನರಲಿ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಆ ಥರ ಇರುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ನೀರು ಬಿದ್ದಿದ್ದ ನೀರೆಲ್ಲ ಆಚೆಗೆ ಹೋಗೋ ಥರ ಸಿಸ್ಟಮ್ ಮಾಡಿಟ್ಟಿದ್ದಾರೆ, ಎಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ. ಬ್ಯೂಟಿಫುಲ್. ಮೇಲೆ ಹತ್ತಿ ಹೋಗೋಣ. ನಾವಿವಾಗ ಕೆಳಗಡೆ ಇಳಿಯೋಣ ಈ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲಿಂದ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಾಯಂಕಾಲದ ಹೊತ್ತು ಗೋಲ್ಡನ್ ಏನಂತಾರೆ, ಗೋಲ್ಡನ್ ಬ್ರೌನ್ ಅಂತಾರೆ ಅದಕ್ಕೆ, ಗೋಲ್ಡ್ ಕಲರ್. ಈ ಕಲ್ಲಿನ ಮೇಲೆ ಬಿದ್ದರೆ ಆ ಕಲ್ಲಿಂದು ಇದೇ ಚೇಂಜ್ ಆಗಿಬಿಡುತ್ತೆ, ಹೊಳಪೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ ಕಲ್ಲು ಆ ಸೂರ್ಯನದು ಬೆಳಕಿಗೆ. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಹುಲ್ಲು ಅದೇ ಒಂದು ಇದನ್ನು ಕೊಡ್ತಾಯಿದೆ, ಲುಕ್. ಸೊ ನಾವಿವಾಗ ಹಂಪಿಯಲ್ಲಿರುವಂಥ ಮಹಾನವಮಿ ದಿಬ್ಬದ ಮುಂದೆ ಇದ್ದೀವಿ, ದಿ ಫೇಮಸ್ ಮಹಾನವಮಿ ದಿಬ್ಬ. ಬನ್ನಿ ಯಾವ ಥರ ಆರ್ಕಿಟೆಕ್ಚರ್ ಇಲ್ಲಿದೆ ಅಂತ ನೋಡೋಣ. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾಗೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಒಂದು ಗೂಳಿ ಒಂದು ಸಿಂಹದ ಜೊತೆ ಗುದ್ದಾಡಕ್ಕೆ ಹೋಗೋ ಥರ ಅಷ್ಟು ಪವರ್ಫುಲ್ ಆಗಿದೆ ಅಂತ. ಮತ್ತು ಇಲ್ಲಿ ಕುದುರೆಗಳು, ಎಲ್ಲಿ ನೋಡಿದ್ರು ಕುದುರೆಗಳು. ಅವ್ರಿಗೆ ಕುದುರೆಗಳಂದರೆ ಇಂಟರ್ ಕಾಂಟಿನೆಂಟಲ್ ಬಲಿಸ್ಟಿಕ್ ಮಿಸೈಲ್ ಇದ್ದಂಗೆ. ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಹುಡುಗಿ ಬಂದು ಬಾಣ ಬಿಡ್ತಾ ಇರೋದು ಮತ್ತು ಜಿಂಕೆಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ಓಡ್ತಾ ಇರೋ ಥರ ತೋರಿಸಿದ್ದಾರೆ. ಇಲ್ಲಿ ವಾರ್ ಸೀನ್. ಕುದುರೆ, ಇದು ದೊಡ್ಡ ಕುದುರೆ ಇದು. ಇವಾಗ ಮೇಲೆ ಹೋಗೋಣ, ನೋಡೋಣ ಮೇಲಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ 360 ಡಿಗ್ರಿ ವ್ಯೂ, ಎಲ್ಲ ಕಡೆ ಏನಿದೆ ಅಂತ ಕಾಣುತ್ತೆ. ಸೊ ಮಹಾನವಮಿ ದಿನ 9 ದಿನ ಫೆಸ್ಟಿವಲ್ ಆದಮೇಲೆ 10ನೇ ದಿನ ಅವ್ರ ಹತ್ರ ಎಲ್ಲ ಇಲ್ಲಿ ಪಾರ್ಟಿ ಎಲ್ಲ ಆದಮೇಲೆ 10ನೇ ದಿನ ಅವರೆಲ್ಲ ಕಪ್ಪ ಕಾಣಿಕೆ ಕೊಟ್ಬಿಟ್ಟು ಸಾಮಂತರುಗಳು ಮನೆ ಕಡೆ ಹೋಗ್ತಾಯಿದ್ರು. ಎಷ್ಟು ಲ್ಯಾವಿಶ್ ಆಗಿದೆ ಇದು ಪ್ಲೇಸ್ ನೋಡಿ. ಇಲ್ಲೆಲ್ಲ ಕಂಬಗಳಿತ್ತು ಅನಿಸುತ್ತೆ ಮೊದಲು ನೋಡಿ. ಅದ್ರ ಮೇಲೆ ಯಾವುದೋ ಅದ್ರ ಒಂದು ಇದಿತ್ತು, ಏನಂತಾರೆ, ಮನೆ ಮೇಲೆ ಚಾವಣಿ ಆ ಥರ ಎಲ್ಲ ಇತ್ತು ಅನಿಸುತ್ತೆ. ಎಲ್ಲ ಹಾಳಾಗಿದೆ. ಬ್ಯೂಟಿಫುಲ್. ನಾವು ಅಲ್ಲಿ ನೋಡಿದ್ವಲ್ಲ, ಅದು ರಾಜ ಸಭಾಂಗಣ. ಅಲ್ಲಿಂದ ಅಲ್ಲಿ ರಾಜ ಕೂತ್ಕೊಳ್ತಾ ಇದ್ದಂಥದ್ದು, ದರ್ಬಾರ್ ಮಾಡ್ತಾ ಇರ್ತಂಥದ್ದು. ಮತ್ತು ಅದರ ಪಕ್ಕನೇ ಮೆಟ್ಲುಗಳು ಕೂಡ ಇದೆ, ಅದೇನೂ ಆಗಿಲ್ಲ. ಆದರೆ ಇದೆಲ್ಲ ಏನಕ್ಕೆ ಹಾಳಾಯಿತು? ಇಲ್ಲಿ ಯಾವುದು ಚಿತ್ರಗಳು ಆ ಥರದ್ದೇನಿಲ್ಲ, ಬರೀ ಕೋಟೆ ಕಟ್ಕೊಂಡಿದ್ರೆ. ಎಲ್ಲ ಪ್ರಶ್ನೆಗಳಲ್ಲಿ ಉತ್ತರಕ್ಕಿಂತ ಪ್ರಶ್ನೆಗಳೇ ಜಾಸ್ತಿ ಈ ಪ್ಲೇಸಲ್ಲಿ.
ಬ್ಯೂಟಿಫುಲ್. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಬಂಡೆಗಳು, ಇವ್ರಿಗೆಲ್ಲ ಕಡೆಯಿಂದನೂ ಸೇಫ್ಟಿ. ಸೊ ನಾವು ಇಲ್ಲಿಂದ ಕೆಳಗಡೆ ಇಳಿಯೋಣ. ಇಲ್ಲಿ ಕೂಡ ಕೆಲವೊಂದು ಚಿತ್ರಗಳಿದೆ ಅನಿಸುತ್ತೆ. ನೋಡೋಣ ಯಾವ ಥರ ಇಲ್ಲಿ ಚಿತ್ರಗಳಿದೆ ಅಂತ. ಇಲ್ಲಿಂದ ಕೆಳಗಡೆ ಇಳಿಯೋಣ, ನೋಡೋಣ ಇಲ್ಲಿ ಯಾವ ಥರ ಚಿತ್ರಗಳಿದೆ ಅಂತ. ನೋಡಿ, ಈ ಚಿತ್ರಗಳಿಗೆ ಅವ್ರೇನೂ ಮಾಡಿಲ್ಲ. ಇವರು ಇಂಡಿಯನ್ಸ್ ಅಂತ ಇಲ್ಲ, ಇದು ವಿಚಿತ್ರ ಜನಗಳು ಅನಿಸುತ್ತೆ. ಇವರು ಡ್ಯಾನ್ಸ್ ಮಾಡೋದಕ್ಕೆ ಬೇರೆ ಕಡೆಯಿಂದ ಕರ್ಕೊಂಬರ್ತಾಯಿದ್ರು ಅನಿಸುತ್ತೆ. ಯಾಕೆಂದರೆ ಇದು ಇಂಡಿಯನ್ ಆಟ ಇರಲ್ಲ, ಬಟ್ಟೆಗಳು ಅಲ್ಲಿ ಬಟ್ಟೆಗಳು. ಮತ್ತು ಇಲ್ಲಿ ಇವರು ಸೋಲ್ಜರ್ಸು, ಇಲ್ಲಿ ಆನೆ, ಮೇಲೆ ಒಂಟೆಗಳು ಇತ್ತು ಅನಿಸುತ್ತೆ ಇಲ್ಲಿ ಇವರು ಮಾಡಿ ಬರೆದಿರೋದು ನೋಡಿದ್ರೆ. ಇಲ್ಲಿ ನೋಡಿ, ಮೇ ಬಿ ಇಲ್ಲಿ ಪಾಯಿಂಟ್ ಮಾಡಿ ಬಿಟ್ಟಿದ್ದಾರೆ, ಅಷ್ಟೊತ್ತಿಗೆ ವಾರ್ ಬ್ರೇಕ್ ಆಗಿರ್ಬೇಕು, ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಅಥವಾ ಏನೋ ಹಾಳಾಗಿರಬೇಕು. ಕುದುರೆ ವ್ಯಾಪಾರಿಗಳು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಆನೆಗಳು. ಎಷ್ಟೊಂದು ಚಿತ್ರಗಳಿದೆ ಇಲ್ಲಿ. ಒಂಟೆಗಳು ಇಲ್ಲಿ ಬರ್ದಿರೋದು ನೋಡಿದ್ರೆ ಇಲ್ಲಿ ಒಂಟೆಗಳು ಕೂಡ ಇವ್ರು ಇಟ್ಕೊಂಡಿದ್ರು ಅನಿಸುತ್ತೆ. ಈಗ ಇಲ್ಲಿ ಕುದುರೆ ಮತ್ತು ಒಂಟೆ, ಆನೆಗಳು ಯಾವುದೂ ಇರೋದಿಲ್ಲ, ಯಾಕೆಂದರೆ ಇಲ್ಲಿ ಭಯಂಕರ ಸೆಕೆ. ಅವಾಗ ಯಾವ ಥರ ಇತ್ತು ಗೊತ್ತಿಲ್ಲ, ನೀವು ಅದಕ್ಕೆ ಅವೆಲ್ಲ ಇಲ್ಲಿ ಸರ್ವೈವ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಆನೆ, ಇಲ್ಲಿ ಒಂದು ಬ್ಯೂಟಿಫುಲ್ ಆನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ನೋಡಿದ್ರೆ ಆನೆ, ಇದು ಮುಚ್ಕೊಂಡು ನೋಡಿದ್ರೆ ಒಂದು ಹಸು. 2D ಆ್ಯನಿಮೇಷನ್. ಇದು ಕೂಡ ತುಂಬ ಪಝಲ್ ಅನಿಸುತ್ತೆ. ಯಾವ ಥರ ಅವರು ಅಂದರೆ ಕೈಗಳು, ತುಂಬ ಕೈಗಳಿಲ್ಲ, ಕೈಗೊಂದು ಮಾತ್ರ ಕೆಲವೇ ಇದೆ ಅನಿಸುತ್ತೆ. ಇಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ. No, that's not the one. There's a tiger eating an elephant. Yeah, but what's the horse? Yeah, like an elephant, but where is the horse? Wait, Horse Miss. and tiger. Wait, it's supposed to be a tiger eating a horse? No, man. No, so it's like a tiger eating an elephant, attacking a horse, and then the but it looks like no, but it looks like it's attacking the elephant. He is king on a horse. Yeah. What about the tiger? I don't know. ಓಕೆ, ಮುಂದೆ ಹೋಗೋಣ. ಸೊ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಹಂಪಿಲಿರುವಂಥ ಪ್ಲೇಸು. ಇಲ್ಲಿ ಕುದುರೆಗಳಿಗೆ ನೀರು ಕುಡ್ಸೋಕ್ಕೆ ಇದ್ದಂಥ ಒಂದು ಕಲ್ಯಾಣಿ ಅಂತ ಹೇಳಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಮನೋಲತಿಕ್, ಒಂದೇ ಕಲ್ಲಲ್ಲಿ ಇಷ್ಟು ದೊಡ್ಡ ನೀರಿಂದು ತೊಟ್ಟಿ ಮಾಡಿದ್ದಾರೆ. ಒಂದೇ ಕಲ್ಲಲ್ಲಿ ಮಾಡಿರುವಂಥ ತೊಟ್ಟಿ ಇದು. ಎಷ್ಟು ದೊಡ್ಡದಾಗಿದೆ. ಯಾವ ಥರ ಈ ಕಲ್ಲುಗಳನ್ನ ಇಲ್ಲಿಗೆ ತೊಗೊಂಡು ಬಂದರು, ಅದೇ ಒಂದು ಪ್ರಶ್ನೆ ಇಲ್ಲಿ. ನೋಡಿ ಎಷ್ಟು ಉದ್ದ ಇದೆ.
ಒಂದು 20-25 ಕುದುರೆಗಳು ಒಂದೇ ಸಲ ಕುತ್ಕೊಂಡು ನಿಂತ್ಕೊಂಡು ನೀರು ಕುಡಿಬೋದು, ಅಷ್ಟು ಉದ್ದ ಇದೆ ಇದು. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಬನ್ನಿ ಮುಂದೆ ಹೋಗೋಣ.